ಅಂತ ಕೇರ್ಪುರಂ ಉದಯನಗರ ನಿವಾಸಿ ಆಗಿರ್ತೇನೆ. ಇವತ್ತು ಇಲ್ಲಿ ಸುಮಾರು ಸಾವಿರಾರು ಜನ ಬಸವರಾಜಣ್ಣನಿಗೆ ವಿಶೇಷ ಹೇಳಕ್ಕೆ ಬಂದಿದ್ದೀವಿ. ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಸುಮಾರು ಲಕ್ಷಾಂತರ ಜನ ಬಂದಿದ್ದೀವಿ. ಇಲ್ಲಿ ನಾವು ಹೆಚ್ಚು ಕಡಿಮೆ ನಮ್ಮ ಹುಡುಗರೇನೆ ಸುಮಾರು ಒಂದು 300 ಜನ ಇದ್ದೀವಿ ನಾವು. ಸೊ ಎವ್ರಿ ಇಯರ್ ಇದೇ ಥರನೇ ಬರ್ತೀವಿ. ಬಂದು ನಾವು ಅವ್ರಿಗೆ ವಿಶೇಷ ಹೇಳಿ ಕೊಂಡಾಡಿ ಯಾವಾಗೂ ಹೋಗ್ತೀವಿ. ಆಮೇಲೆ ಅವ್ರಿಗೆ ಇದೇ ಥರ ಇನ್ನೂ ಅವ್ರಿಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾವೆಲ್ಲ ಆಶಿಸ್ತೀವಿ. ಈ ಟೈಮಲ್ಲಿ ಅವರೂ ಅಷ್ಟೇ ನಮಗೋಸ್ಕರ ಯಾವುದನ್ನು ಕಮ್ಮಿ ಮಾಡಲ್ಲ. ಕಮ್ಮಿ ಮಾಡಿದ್ರೆ ನಮ್ಮನ್ನು ನೋಡ್ಕೊತಾರೆ, ಅದೇ ಥರ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ನಾವು ಹಂಗೆ ಕೊಡೋಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನನ್ನ ಹೆಸರು ಜಯರಾಮ್ ಅಂತ, BJP ಮುಖಂಡರು ಭಟ್ರಲ್ಲಿ. ಈ ದಿನ ಬಸವರಾಜಣ್ಣ ಅವ್ರ ಬರ್ತ್ಡೇಗೆ ಬಂದಿದ್ದೀವಿ. ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದೀವಿ. ಅವರು ಕಲಿಯುಗದ ಕರ್ಣ ಅಂದರೆ ತಪ್ಪಾಗಲಾರ್ದು. ಈ ಕ್ಷೇತ್ರಕ್ಕೆ ಅವರು ತುಂಬ ಅವಶ್ಯಕತೆವಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿಯಾಗಿ ಮತ್ತೆ ಮುಖ್ಯಮಂತ್ರಿಯಾಗಿ ಈ ಜನಗಳ ಸೇವೆ ಮಾಡಬೇಕಂತ, ಹಾಗೂ ಎಂದೆಂದೂ ಈ ಕ್ಷೇತ್ರದ MLA ಆಗಿ ಅವರೇ ಉಳಿಬೇಕಂತ ನಮ್ಮೆಲ್ಲರ ಪರವಾಗಿ ಇಲ್ಲಿ ಬಂದಿರೋ ಎಲ್ಲರ ಜನರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀವಿ. ಕಲಿಯುಗದ ಕರ್ಣ ಅಂದರೆ ಈ ಇದರಲ್ಲಿ ಇಡೀ 224 ಕ್ಷೇತ್ರದಲ್ಲಿ ಏಕೈಕ MLA ಅಂದರೆ ನಮ್ಮ ಬೈತಿ ಬಸವರಾಜನವರು.